ಅಂತ ಹೇಳ್ತಾ ಇದ್ದೀರಿ, ತಮಿಳುನಾಡಿನ ಬಗ್ಗೆ ಮಾತಾಡ್ತಾ ಇದ್ದೀರಿ. ಯಾಕೆ ಕುಂಭಮೇಳದ ಬಗ್ಗೆ, ಪ್ರಮುಖವಾಗಿ ಕುಂಭಮೇಳ ಬಿಟ್ಟಾಕಿ ಹತ್ರಾಸ್ನಲ್ಲಿ ಆಯ್ತಲ್ಲ ಸರ್, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಅವಾಗ ನೀವೇನ್ ಕ್ರಮ ಕೈಗೊಂಡ್ರಿ? ನಿಮಗೂ ಹಾಗಾದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ? ನೀವು ವ್ಯವಸ್ಥೆ ಮಾಡೋಲ್ ಫೇಲ್ಯೂರ್ ಆಗ್ಲಿಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕುಂಭಮೇಳ ವಿಚಾರದಲ್ಲಿ ಚರ್ಚೆ ಮಾಡಕ್ ಹೋದ್ರೆ ಕಂಪೇರ್ ಮಾಡೋದು ಬೇಡ ಬಿಡಿ, ಅದು ಬಿಟ್ಬಿಡಿ. ಅವ್ರು ಹತ್ರಾಸ್ ಕೇಳ್ತಾ ಇದ್ದಾರೆ. ಇವತ್ತು 50-60 ಕೋಟಿ ಜನ ಸೇರಿದಂತ ಬಂದಾಗಿ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳುವಂತ ಕೆಲಸ ಮಾಡಿದ್ರು. ನಾವು ಇವತ್ತು ಪ್ರಶ್ನೆ ಮಾಡಿದ್ದೇನಂದ್ರೆ, ಇವತ್ತು ವಿಧಾನಸೌಧದ ಮುಂದೆ ನಡೆದಂತ ಕಾರ್ಯಕ್ರಮಕ್ಕೂ ಚಿನ್ನಸ್ವಾಮಿ ನಡೆದಂತ ಒಂದು ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ. ಇದು ನಮ್ಗೆ ಆಶ್ಚರ್ಯವಾಗಿ ಕಾಣ್ತಾ ಇರೋದು. ಯಾಕೆಂದ್ರೆ ಒಂದು ಸರ್ಕಾರದ ಭಾಗವಾಗಿ ಜನಗಳು ಸೇರ್ತಾ ಇದ್ದಾರೆ ಅಂದ್ರೆ ಅದು ಪೂರ್ಣ ರಕ್ಷಣೆ ಕೊಡುವಂತ ಜವಾಬ್ದಾರಿ ಇರ್ತಕ್ಕಂಥದ್ದು ರ್ಯಾಲಿ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ, ಜನ ಅಲ್ಲಲ್ಲ. ಈಗ ಅವ್ರು ಹೋಗ್ಬಿಟ್ಟಲ್ಲಿ ಕಪ್ಪು ಮುತ್ಕೊಟ್ರಲ್ಲ, ಜನ ಹೊರಗಡೆ ಅಷ್ಟೊಂದು ಗಲಾಟೆ ನಡೀತಾ ಇದ್ರು, ಒಳಗಡೆ ನಿಂತ್ಕೊಂಡು ಆ ಕಪ್ಪನ್ನ ಮನೆ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ರಲ್ಲ, ಅವಾಗ ಅನ್ಸ್ಬೇಕಾಯ್ತಲ್ವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ ಜವಾಬ್ದಾರಿ ಇದೆ. ನಾವು ಸರ್ಕಾರ ಜನರಿಗೋಸ್ಕರ ಇರ್ತಕ್ಕಂಥದ್ದು, ರಕ್ಷಣೆ ಕೊಡೋ ಜವಾಬ್ದಾರಿ. ಏನೇ ಕಾರ್ಯಕ್ರಮಗಳು ಆಯೋಜನೆ ಆಗ್ಬೇಕು ಒಂದು ಪೂರ್ವ ತಯಾರಿ ಮಾಡ್ಕೊಂಡೆ ಏನು ಗಟ್ಟಿಯಾಗಿ ನಡೆದಂಗೆ ನಾವು ನೋಡ್ಕೊಳ್ಳೋಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಇವತ್ತು ಆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಸರ್ಕಾರ ಇವತ್ತು ಎಲ್ಲೋ ಒಂದ್ ಕಡೆ ಕೋರ್ಟ್ ಮೇಲೆ ಎತ್ತಾಕೊಂಡೆ ಜನನೇ ಬರೋದು ತಪ್ಪು ಅಂತ ಹೇಳಿದ್ಬಿಟ್ಟು ಎಲ್ಲೋ ನುಣ್ಸ್ಕೊಳ್ಳೋಂತ ಕೆಲಸ ಇದೆಯಲ್ಲ, ಒಂದು ಉಡಾಫೆ ಉತ್ತರಗಳನ್ನ ಈ ಸರ್ಕಾರ ಕೊಡ್ತಾ ಇದೆ. ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಗೋವಿಂದ್ ಸರ್, ನಿಮ್ದು ಪ್ರಶ್ನೆ ಆಯ್ತು ಅನ್ಕೊಳ್ತೀನಿ, ಉತ್ತರ ತಗೊಳ್ತೀನಿ ರಘು ಸರ್ ಹತ್ರ. ಬಸವರಾಜ್ ಸರ್, ಈಗ ರಘು ಸರ್ ಹೇಳೋ ಪ್ರಕಾರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ, ಬಟ್ ಇನ್ಫ್ಯಾಕ್ಟ್ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ರಾಜ್ಯ ಸರ್ಕಾರದಿಂದ ಇಂಥ ಅವಘಡಗಳಾದಾಗ. ಅವ್ರು ಹೇಳೋದು ಸರ್ಕಾರದ ಪಾತ್ರ ಇಲ್ಲ ಅಂತ. ಹಾಗಾದ್ರೆ ಪೊಲೀಸರ ಪಾತ್ರ ಏನು? ಗೃಹ ಇಲಾಖೆ ಹೇಳ್ದಂಗೆ ಇಷ್ಟು ಜನ ಸೇರಿಸ್ತಾ ಇದ್ದೀವಿ, ಈ ರೀತಿ ಕಾರ್ಯಕ್ರಮಗಳಾಗುತ್ತೆ, ಭದ್ರತೆ ಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಅವ್ರು ಹೇಳಿದ ಮೇಲೆ ತಾನೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು. ಯಾಕೆ ಪೊಲೀಸರನ್ನ ಹೊಣೆ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ ಅಲ್ವಾ ಇಲ್ಲಿ? ಇಲ್ಲ, ಅದ್ರೇನಿದೆ, ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷದ್ದಾಗಲಿ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರ ಮೇಲೆ ಪ್ರೆಷರ್ ಮಾಡ್ತಾರೆ. ಕೆಲವೊಂದು ಎಲ್ಲ ಸಂದರ್ಭದಲ್ಲಿ ಹೇಳೋದು ನಾನು, ಪರ್ಸೆಂಟೇಜ್ ವೆರಿ ಲೆಸ್, 90% ನಾವೇ ಡಿಸಿಷನ್ ತಗೋತೇವೆ. ಕೆಲವೊಂದು ಸಂದರ್ಭದಲ್ಲಿ ಬಹಳ ಒತ್ತಡ ಬರ್ತದೆ. ಸೊ ಹೀಗಾಗಿ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅನಿವಾರ್ಯವಾಗಿ ಒಬ್ಲೈಜ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆದಂಥ ಘಟನೆಗಳು ಸಾಕಷ್ಟು ಇದಾವೆ, ಒಂದೇ ಎರಡಲ್ಲ. ಕೆಲವೊಬ್ಬರು ಓರಲ್ ಆಗಿ ಹೇಳ್ತಾರೆ ಬೇಡ ಅಂತ, ಈ ಮಾಡೋದು ಬೇಡ, ಇನ್ನೊಂದಿಷ್ಟು ದಿವಸ ಟೈಮ್ ತಗೊಳ್ಳಿ, ದಿಢೀರಂತ ಮಾಡೋದು ಅವಶ್ಯಕತೆ ಇಲ್ಲ, ಅವ್ರೇನೋ ಅಬ್ರಾಡ್ ಹೋಗ್ತಾರ, ಅವ್ರು ಎಲ್ಲರೂ ಹೋಗ್ಲಿ, ಎಲ್ಲ ಇಲ್ಲಿಯವ್ರು ತಾನೇ ಇಂಡಿಯಾದಂಡು ಎಲ್ಲ ಬಂದ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಆನಂತರ ಮಾಡಬಹುದಾಗಿತ್ತು. ಸೊ ಹೀಗೆ ಅನೇಕ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಜುಡಿಷಿಯಲ್ ಒಬ್ಬ ಹೈಕೋರ್ಟ್ ರಿಟೈರ್ಡ್ ಜಡ್ಜನೇ ಅದ್ರ ಬಗ್ಗೆ ಸವಿಸ್ತಾರವಾದ ಯಾರ್ದು ಫಾಲ್ಟ್ ಇದೆ, ಯಾರ್ದು ಇದು ಇದೆ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೆಲವೊಮ್ಮೆ ಹೇಳಿದ್ನಲ್ಲ, 90% ನಾವೇ ಡಿಸಿಷನ್ ತಗೋತೇವೆ, ಒಂದು 10% ರಾಜಕೀಯ ಒತ್ತಡ ಇರ್ತದೆ. ಆ ಸಕ್ಸಸ್ ಆಗಲ್ಲ, ಉದ್ದೇಶ ಇರ್ಬೋದು ಅವ್ರದ್ದು, ರಾಜಕೀಯ ಪಕ್ಷಗಳದ್ದು ಈ ಒಂದು ಇದು ಸಕ್ಸಸ್ಫುಲ್ ಆಗಬಾರ್ದು ಅನ್ನುವಂಥ ಉದ್ದೇಶನೂ ಇರಬಹುದು, ಅಥವಾ ಇವನು ಬರಲಾರ್ದಂಗೆ ನೋಡ್ಕೋಬಹುದು. ಹೀಗೆ ಅನೇಕ ಸಂದರ್ಭದಲ್ಲಿ ಈ ಥರ ಆತವೆ, ಎಸ್ಪೆಷಲಿ ಈ ಚುನಾವಣೆ ಸಂದರ್ಭದಲ್ಲಿ. ಈಗ ನೋಡಿ, ನಾವು 12 ಗಂಟೆಗೆ ಒಂದು ಪಕ್ಷಕ್ಕೆ ಟೈಮ್ ಕ್ರೂಷಿಯಲ್ ಇರ್ತದೆ. ಈಗ ಲಾಸ್ಟ್ ಒಂದು 1 ವೀಕು ಅಥವಾ 1 ವೀಕ್ ಇದ್ದಾಗ ಟೈಮಿಂಗ್ ಭಾಳ ಮಹತ್ವ ಇರ್ತದೆ. ಒಂದು ನಮ್ಮ ಉದಾಹರಣೆ ಹೇಳ್ತೀನಿ, ನಮ್ಮ ಸ್ಟೇಟ್ನಲ್ಲೇ 3 ಪಕ್ಷಗಳಿದ್ದಾವೆ. 3 ಪಕ್ಷದವರು ನಮಗೂ ಬೆಳಗ್ಗೆ ಕೊಡ್ರಿ, ನಮಗೆ ಮಧ್ಯಾಹ್ನ ಕೊಡ್ರಿ, ನಮಗೆ ಸಾಯಂಕಾಲ ಕೊಡ್ರಿ, ಕೊನೆ 3 ಮಂದಿ ನಾವು ಇದು ಮಾಡ್ಬೇಕಾಗ್ತದೆ, ಸಮಾಧಾನ ಪಡಿಸ್ಬೇಕಾಗ್ತದೆ, 3 ಟೈಮಿಂಗ್ ಕೊಡ್ಬೇಕಾಗ್ತದೆ. ಆದ್ರೆ ರಾಜಕೀಯ ಪಕ್ಷಗಳದ್ದು ಏನಾಗ್ತವೆ, ಅನಿವಾರ್ಯ ಕಾರಣದಿಂದ ಅಥವಾ ಉದ್ದೇಶಪೂರ್ವಕವಾಗಿ ಎರಡೂ ಇರ್ಬೋದು, ಎರಡೂ ಇಲ್ಲ ಅಂತ ಹೇಳೋದಿಲ್ಲ. 8 ಗಂಟೆ ನಡುವೆ ಪ್ರೋಗ್ರಾಮು 10 ಗಂಟೆಗೆ ಶುರು ಆಗ್ತದೆ. 12 ಗಂಟೆ ಕೊಟ್ಟವನಿಗೆ ಅವಾಗ ಇದು ನೋಡಿ, ನಾವು ಪೊಲೀಸರು ಹೇಳ್ತೇವೆ ಬೇಗ ಮುಗಿಸ್ರಿ, ನೆಕ್ಸ್ಟ್ ಅವ್ರದ್ದಿದೆ, ಅವ್ರು ಬರ್ತಾರೆ ಅಂತವ್ರು ಸ್ಟೇಜ್ ಬಿಡೋದಲ್ಲ. ಆಮೇಲೆ ಇವ್ರ ಸ್ಟೇಜ್ ಬೇರೆ, ಅವ್ರ ಸ್ಟೇಜ್ ಬೇರೆ, ಅವ್ರ ಸ್ಟೇಜ್ ಬೇರೆ, ಯಾವ ಕಡೆ ಬಂದೋಬಸ್ತ್ ಮಾಡ್ಬೇಕು ನಾವು. ಅದಕ್ಕೆ ಸರ್ಕಾರ ಒಂದೇ ಸ್ಟೇಜ್ನಲ್ಲಿ ವಿಶಾಲವಾದ ಜಾಗದಲ್ಲಿ ಒಂದು ಸ್ಟೇಜ್ ಮಾಡಿ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿ ಪರ್ಮಿಷನ್ ಕೊಡಬೇಕು. ಸರ್ಕಾರದ ಜವಾಬ್ದಾರಿ ಬಹಳ ಖಂಡಿತ ಇದೆ, ಸರ್ಕಾರದ್ದು ಇದೆ, ಪೊಲೀಸರದ್ದು ಇದೆ, ಆಮೇಲೆ ಯಾರು ಆರ್ಗನೈಸೇಷನ್ ಇರ್ತಾರೆ ಅವ್ರದ್ದು ಇದೆ, 3 ಜನರದ್ದು ಇದೆ. ನೋಡಿ, ರಾಜ್ಯ ಸರ್ಕಾರದ ಜವಾಬ್ದಾರಿ 100% ಇಲ್ಲ ಅಂತ ನಾನು ಕೈ ತೊಳ್ಕೊಳ್ತೀನಿ. ಎಸ್, ನಾನು ಒಪ್ಕೊಳ್ತೇನೆ. ರಾಜ್ಯ ಸರ್ಕಾರ ಏನಾಗ್ತಿದೆ, ನಾವು ಆಯೋಜನೆ ಮಾಡಿದಾಗ ಒಂದು ಸೆಕ್ಯೂರಿಟಿ ಟೀಮನ್ನು ನಾವೇನು ಅರೇಂಜ್ ಮಾಡಿದ್ವಿ, ಆ ಸೆಕ್ಯೂರಿಟಿ ಟೀಮಿನ ಲೆಕ್ಕದಲ್ಲಿ ನಾವು ಪ್ರಿಪೇರ್ ಮಾಡ್ತಿರ್ತೀವಿ. ಆಲ್ ಆಫ್ ಸಡನ್ ಏನಾಗಿದೆ,
ಸೊ ಅವರು ನಮ್ಮ RCB ಟೀಮು ಮತ್ತೆ KCN ಅವರು ಬನ್ನಿ ಅಂತ ಹೇಳಿ ಅವರು ಆರ್ಗನೈಸ್ ಮಾಡಿದಾಗ ಆ ಒಳಗಡೆ ಏನು ಸ್ಟೇಡಿಯಂ ಒಳಗಡೆ ಇರ್ತದೆ, ಆ ಸ್ಟೇಡಿಯಂ ಒಳಗಡೆ ಅರೇಂಜ್ಮೆಂಟು, ಟಿಕೆಟ್ಸ್ ಅವರೆಲ್ಲ ನಮ್ಮನ್ನು ಕೇಳಲ್ಲ. ಪೊಲೀಸರು ಹತ್ರಕ್ಕೂ ಸೇರಿಸೋದಿಲ್ಲ. ನಿಮಗೆ ನೋಡಿದ್ದೀರಿ ಆಲ್ರೆಡಿ, ಪೊಲೀಸರು ಹೊರಗಡೆ ಸ್ಟೇಡಿಯಂ ಇಂದ ಆಚೆ ಇರಿ ಅಂತ ಹೇಳ್ತಾರೆ. ಅವ್ರಿಗೆ ಸೆಕ್ಯೂರಿಟಿನೂ ಕೂಡ ಅವ್ರದೇ ಗನ್ಮ್ಯಾನ್ಗಳು ಅವ್ರದೇ ಇದಿಟ್ಕೊಂಡಿರ್ತಾರೆ ನೋಡಿ, ಬಾಡಿ ಗಾರ್ಡ್ಸ್ಗಳನ್ನ. ಸೊ ಆ ಬಾಡಿ ಗಾರ್ಡ್ ಇಟ್ಕೊಂಡು ರನ್ ಮಾಡೋ ಟೈಮಲ್ಲಿ ಈ 40% ಏನು ಸೀಟನ್ನು ಖಾಲಿ ಇದ್ರೂ ಒಳಗಡೆ ಬಿಟ್ಟಿಲ್ಲ, ಒಂದ್ ಕಡೆ ರಶ್ ಇದೆ, ಅದೆಲ್ಲ ನಡೆದಿರ್ತಕ್ಕಂಥದ್ದು KCA ತಪ್ಪು ಅಂತ ಹೇಳಿ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಸೊ ಇದು ಅಬ್ಸಲ್ಯೂಟ್ಲಿ ರಾಜ್ಯ ಸರ್ಕಾರ ಒಳಗಡೆ ಇದು ಮಾಡಿದೆ, ಇಮಿಡಿಯೇಟ್ ವಾರ್ ಮಾಡಿದೆ. ಬಟ್ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಟ್ರೈ ಮಾಡಿದ್ದಾರೆ, ಬಟ್ ಅಚಾತುರ್ಯ ನಡೆದಿದೆ. ಬಟ್ ಇನ್ನೊಂದು ವಿಚಾರವನ್ನು ಇವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಏನು ಅಂತ ಹೇಳಿ, ಇದನ್ನ ವಿಧಾನಸೌಧದಲ್ಲಿ ಜಮೀರ್ ಅಹಮದ್ ಅವ್ರು ಬಂದಿದ್ರು, ಮಗ ಬಂದಿದ್ದ, ಫ್ಯಾಮಿಲಿ ಅವ್ರು ಬಂದಿದ್ರು. ತಪ್ಪೇನು? ಒಂದ್ ನಿಮಿಷ ಯಾವ ಹುದ್ದೆಯಲ್ಲಿದ್ದಾರೆ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಉತ್ತರ ಕೊಡ್ತೀನಿ ನಾನು. ನೋಡಿ, ಅಲ್ಲಿ ಇದ್ದಿದ್ದು 5 ಲಕ್ಷ ಜನ, 4 ರಿಂದ 5 ಲಕ್ಷ ಜನ ಇದ್ರು. ಅವರೆಲ್ಲ ನಮ್ಮ ಫ್ಯಾಮಿಲಿಯವರ, ಅವರೆಲ್ಲ ರಾಜಕಾರಣಿಗಳ ಮಕ್ಕಳು. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೋಡಿ, ಸ್ಟೇಜ್ ಮೇಲೆ ಫ್ರಂಟ್ ರೋ ನಲ್ಲಿ ಪ್ಲೇಯರ್ಸ್ ಇದ್ರು, ನಾನು ಇದ್ದೆ. ಆ ಸ್ಟೇಜ್ ನಲ್ಲಿ ನಾನು ಇದ್ದೆ. ಸೆಕೆಂಡ್ ರೋ ನಲ್ಲಿ MLA ಗಳಿದ್ರು, 3ನೇ ರೋ ನಲ್ಲಿ ಅದರ್ ಮಕ್ಕಳುಗಳು ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿದ್ರು. ಸೊ ಹಾಗಾಗಿ ಸ್ಟೇಜ್ ಅಂದಾಗ ಸ್ಟೇಜ್ ಮೇಲೆ ಯಾವಾಗ್ಲೂ ಸ್ಟೇಜ್ಗೆ ಗೌರವ ಬರೋದು ಯಾವಾಗ ಅಂತಂದ್ರೆ ಅಲ್ಲಿರ್ತಕ್ಕಂಥ VIP ಗಳಿಗೆ ಬಂದು ಆಡಿಯನ್ಸ್ಗಳು ಫೋಟೋ ಸೆಲ್ಫಿ ತೆಗೆದುಕೊಂಡೋದಾಗ ಆ ಕಾರಣದಿಂದ ಬಂದಿದ್ದಾರೆ. ಯಾಕೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿಲ್ವಾ ಬೇರೆಯವ್ರ ಮಕ್ಕಳುಗಳು? ಇದು ಸಹಜ. ಇವತ್ತು ವಿರಾಟ್ ಕೊಹ್ಲಿಗೆ ಚರ್ಚೆ ಮುಗಿಯಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕಾಗಿ. ಪ್ರಮುಖವಾಗಿ ನಮ್ಮ ಆಶಯ ಇಷ್ಟೇನಪ್ಪ, ಈ ರಾಜಕೀಯ ರ್ಯಾಲಿ ಅಥವಾ ರಾಜಕೀಯ ಪಕ್ಷದ ನಾಯಕರ ಈ ಕೆಸರೆರಚಾಟ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಷಡ್ಯಂತ್ರಗಳಿಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರನ್ನ ದಯವಿಟ್ಟು ಬಲಿ ತೆಗೆದುಕೊಳ್ಬೇಡಿ ಅಂತ. ಯಾವುದೋ ಸಮಯಕ್ಕೆ ಬರ್ತೀವಿ ಅಂದಾಗ ಇನ್ಯಾವುದಕ್ಕೂ ಬರೋದು, ಯಾವುದೋ ಜಾಗ ಕೇಳಿದಾಗ ಇನ್ಯಾವುದೋ ಜಾಗ ಕೊಟ್ಟು ಅಲ್ಲೂ ಷಡ್ಯಂತ್ರ ಮಾಡೋದಕ್ಕೆ ಹೋಗಿ ಅಮಾಯಕ ಜೀವ ಬಲಿ ಆಯ್ತಲ್ಲ. ದಯವಿಟ್ಟು ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರರು ಅನ್ನೋದು ಕಟ್ಟ ಕಡಿಯದಾಕಿ ಕಾಡುವಂತಹ ಪ್ರಶ್ನೆ. ಬಟ್ ಎನಿವೇ, ಜನಸಾಮಾನ್ಯರು ಕೂಡ ಅಲರ್ಟ್ ಆಗಬೇಕು, ಅಭಿಮಾನ ಪ್ರೀತಿ ಇರಬೇಕು, ಅದು ಹುಚ್ಚಾಟ ಆಗಬಾರ್ದು. ನೋಡ್ಲೇಬೇಕು, ಮುಗಿಬಿದ್ದು ಅವ್ರನ್ನ ಸೆಲ್ಫಿ ತೆಗೆದುಕೊಳ್ಳಲೇಬೇಕು ಅಂತ ಮುನ್ನುಗ್ಗಿ ಹೋಗಿ ನಿಮ್ಮ ಜೀವ ನೀವು ಕಳ್ಕೊಳ್ಬೇಡಿ ಅಂತ ಹೇಳ್ತಾ